ಹಾಯ್ ಹಲೋ ನಮಸ್ಕಾರ. ನನ್ನ ನಲ್ಮೆಯ ಕನ್ನಡಿಗರೇ, ಇಂದಿನ ಮಾರುಕಟ್ಟೆ ವರದಿಗೆ ನಿಮಗೆಲ್ಲ ಸ್ವಾಗತ. ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ದರ ಜೊತೆಗೆ ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಚಾನಲ್ ಕನ್ನಡ ಅಡ್ವೈಸರ್ ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ. ಅಂದ ಹಾಗೆ ನಿನ್ನೆ ನವದೆಹಲಿ ಶನಿವಾರ ಪೇಟೆಯಲ್ಲಿ ಶುಕ್ರವಾರ ನಡೆದ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಧಾರಣೆ ಇಳಿಕೆ ಕಂಡಿತ್ತು. ಆದರೆ ಇವತ್ತು ಬೆಳಿಗ್ಗೆ ಮತ್ತೆ ಏರಿಕೆಯಾಗಿದೆ. ನಿನ್ನೆ 10 ಗ್ರಾಮ್ ಚಿನ್ನದ ಅಂದರೆ 99.9% ಪರಿಶುದ್ಧತೆ ಇರುವ ಚಿನ್ನ ದರ 3,400 ಕಡಿಮೆಯಾಗಿ 1,57,200ರಂತೆ 10 ಗ್ರಾಮ್ಗೆ ಮಾರಾಟವಾಗಿತ್ತು. ಬೆಳ್ಳಿ ದರವು ಕೆಜಿಗೆ 13,000 ಇಳಿಕೆಯಾಗಿ 2,55,000ಕ್ಕೆ ಇಳಿದಿತ್ತು ಅಂತ ಹೇಳಿ ಅಖಿಲ ಭಾರತ ಸರಾಫ್ ಅಸೋಸಿಯೇಷನ್ ತಿಳಿಸಿತ್ತು. ಆದರೆ ಇವತ್ತು ಬೆಳಿಗ್ಗೆ ಆಲ್ರೆಡಿ ಚಿನ್ನ ಹಾಗೆ ಬೆಳ್ಳಿ ದರ ಏರಿಕೆಯಾಗಿದೆ. ಅಂದ ಹಾಗೆ ಲಾಭದ ಗಳಿಕೆಗಾಗಿ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿ ಮಾರಾಟಕ್ಕೆ ಮುಂದಾಗಿದ್ದಾರೆ. ಇದು ದರ ಇಳಿಕೆಗೆ ಕಾರಣ ಎಂದು ವರ್ತಕರು ಸಹ ತಿಳಿಸಿರೋದು. ಇನ್ನು ರೂಪಾಯಿ ಮೌಲ್ಯದ ಬಗ್ಗೆ ನೋಡೋದಾದರೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯವು 31 ಪೈಸೆಯಷ್ಟು ಕುಸಿದಿತ್ತು. ನಿನ್ನೆ ವಹಿವಾಟಿನ ಅಂತ್ಯದ ವೇಳೆಗೆ ರೂಪಾಯಿ ಮೌಲ್ಯವು 90 ರೂಪಾಯಿ 65 ಪೈಸೆಗೆ ಒಂದು ನಿಂತಿತ್ತು. ಸೊ ಇವತ್ತಿನ ದರವನ್ನು ನೋಡೋದಾದರೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಇಂದು 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ 15,660 ರೂಪಾಯಿ ಆಗಿದೆ. ಬದಲಾವಣೆ 289 ರೂಪಾಯಿ ಹೆಚ್ಚಾಗಿರೋದು. ನಿನ್ನೆ ದರ 15,371 ರೂಪಾಯಿ ಇತ್ತು. ಹಾಗೆಯೇ 22 ಕ್ಯಾರೆಟ್ ಚಿನ್ನ ಅಂದರೆ 916 ಆಭರಣ ಚಿನ್ನದ ಬೆಲೆ 1 ಗ್ರಾಮ್ಗೆ ಇಂದು 14,355 ರೂಪಾಯಿ, ನಿನ್ನೆಗಿಂತ 265 ರೂಪಾಯಿ ಏರಿಕೆಯಾಗಿರೋದು. ನಿನ್ನೆ 14,090 ರೂಪಾಯಿ ಇತ್ತು. ಹಾಗೆಯೇ 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ ದರ 11,745 ರೂಪಾಯಿ ಇದೆ. ಇವತ್ತು ಬದಲಾವಣೆ 217 ರೂಪಾಯಿ ಏರಿಕೆಯಾಗಿರೋದು. ನಿನ್ನೆಯ ದರ 11,528 ಇತ್ತು. ಅಂದ ಹಾಗೆ ಬೆಳ್ಳಿಯ ಮಾರುಕಟ್ಟೆ ನೋಡೋದಾದರೆ ಇಂದು 1 kg ಬೆಳ್ಳಿ ದರ ಇವತ್ತಿಗೆ ಆಲ್ರೆಡಿ 2,85,000 ರೂಪಾಯಿಗೆ ಮಾರಾಟವಾಗ್ತಿರೋದು. ಹಾಗೆಯೇ ಬೆಳ್ಳಿ ದರ ನಿನ್ನೆಗಿಂತ ಇಂದು 10 ರೂಪಾಯಿ ಏರಿಕೆಯಾಗಿರೋದು. ನಿನ್ನೆ ದರ 2,75,000 ರೂಪಾಯಿಗೆ 1 kg ಬೆಳ್ಳಿ ಮಾರಾಟವಾಗ್ತಿದ್ದುದು. ಅದ ಹಾಗೆ ಈ ಮಾಹಿತಿಯು GST ವೇಸ್ಟೇಜ್ ಚಾರ್ಜ್ ಹೊರತುಪಡಿಸಿದ ಒಂದು ಮಾಹಿತಿಯಾಗಿದೆ. ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುವ ಇಂಧನ ದರಗಳ ವಿಚಾರಕ್ಕೆ ಬಂದರೆ ಡೀಸೆಲ್ ಹಾಗೆ ಪೆಟ್ರೋಲ್ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಡೀಸೆಲ್ 90 ರೂಪಾಯಿ 3 ಪೈಸೆ, ಹಾಗೆಯೇ ಪೆಟ್ರೋಲ್ 103 ರೂಪಾಯಿ 55 ಪೈಸೆಗೆ ಮಾರಾಟವಾಗ್ತಿದೆ. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ಮತ್ತು ಡಾಲರ್ನ ವಿನಿಮಯ ದರ ನೋಡೋದಾದರೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಇಂದು ಸುಮಾರು 90 ರೂಪಾಯಿ 55 ಪೈಸೆಗೆ ವಹಿವಾಟನ್ನು ನಡೆಸಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಂದು ಚಿನ್ನ ಮತ್ತು ಬೆಳ್ಳಿ ಕೊಳ್ಳುವವರಿಗೆ ಆಲ್ರೆಡಿ ದುಬಾರಿ ಆಗಿಬಿಟ್ಟಿದೆ. ಇನ್ನು ವಾಹನ ಸವಾರರಿಗೆ ಬೆಲೆ ಏರಿಕೆ ಬಿಸಿ ಏನು ಅಷ್ಟೊಂದು ತಟ್ಟಿಲ್ಲ. ಮೆಟ್ರೋ ಪ್ರಯಾಣಿಕರಿಗೆ 5 ರೂಪಾಯಿ ವೇರಿಯೇಷನ್ ಹಾಗೆ 5% ಏರಿಕೆಯಾಗಿರುವಂಥದ್ದು. ಈಗ 50 ರೂಪಾಯಿ ಓಡಾಡ್ತಿದ್ದವರು 53 ರೂಪಾಯಿಗೆ ಓಡಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಇವಾಗ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು. ಸೊ ಇದಿಷ್ಟು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು. ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.